ಹಾಯ್ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ದೇಶದ ಕೋಟ್ಯಂತರ ರೈತರ ಕಾಯುವಿಕೆಗೆ ಅಂತ್ಯ ಅಂತಲೇ ಹೇಳ್ಬೋದು. PM ಕಿಸಾನ್ 20ನೇ ಕಂತಿನ 2,000 ರೂಪಾಯಿ ಈ ದಿನ ಖಾತೆಗೆ ಎಲ್ಲರಿಗೂ ಜಮಾ ಆಗಲಿದೆ. ಸ್ನೇಹಿತರೆ, ಸಾಕಷ್ಟು ಕಮೆಂಟ್ಸ್ನ ನೋಡ್ತಾ ಇದೆ. ದೇಶದ ಕೋಟ್ಯಂತರ ರೈತರು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 20ನೇ ಕಂತಿಗಾಗಿ ಕಾಯುತ್ತಿದ್ದಾರೆ. ಈ ಹಣವು ಜುಲೈ ಮೊದಲ ಅಥವಾ 2ನೇ ವಾರದಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಜಮೆಯಾಗುವ ನಿರೀಕ್ಷೆ ಇದೆ. ಕಳೆದ ಫೆಬ್ರವರಿ 24, 2025ರಂದು 19ನೇ ಕಂತು ಬಿಡುಗಡೆಯಾಗಿತ್ತು ಮತ್ತು ಈಗ 20ನೇ ಕಂತು ಶೀಘ್ರದಲ್ಲೇ ಬರಲಿದೆ ಎಂದು ಎಲ್ಲರೂ ಕೂಡ ತಿಳಿಸ್ತಾ ಇದ್ದಾರೆ. ಇನ್ನು PM ಕಿಸಾನ್ 20ನೇ ಕಂತು ಯಾವಾಗ ಬರುತ್ತದೆ, ಇನ್ನು 20ನೇ ಕಂತು ಪಡೆಯಲು ರೈತರು ಏನು ಮಾಡಬೇಕು, ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, 20ನೇ ಕಂತು ಪಡೆಯಲು ರೈತರು ಏನು ಮಾಡಬೇಕು? ಮೊದಲನೇದಾಗಿ ರೈತರಿಗೆ ಹಣ ಸಿಗಲು ಕೆಲವು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಅಂದರೆ KYC ಪೂರ್ಣಗೊಳಿಸಿರಬೇಕು. ಅಂದರೆ KYC ಇಲ್ಲದೆ ಯಾವುದೇ ರೈತರಿಗೆ ಹಣ ಬರುವುದಿಲ್ಲ. ಸ್ನೇಹಿತರೆ, ಇದು ಮೊದಲನೇದಾಗಿ ತಿಳ್ಕೊಳ್ಳಿ. ಇದನ್ನು OTP ಅಥವಾ ಬಯೋಮೆಟ್ರಿಕ್ ಅಂದರೆ ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ಓದುವಿಕೆ ಅಂದರೆ ಸ್ನೇಹಿತರೆ ಈ ಮೂಲಕ ನೀವು ಪೂರ್ಣಗೊಳಿಸಬಹುದು. ಇನ್ನು PM ಕಿಸಾನ್ ಅಧಿಕೃತ ವೆಬ್ಸೈಟ್ನಲ್ಲಿ ಲಾಗಿನ್ ಮಾಡಿ KYC ಮಾಡಬಹುದು. ಇನ್ನು ಎರಡನೇದಾಗಿ ಹೆಸರು ಮತ್ತು ಆಧಾರ್ ಹೊಂದಾಣಿಕೆ ಅಂದರೆ ರೈತರ ಹೆಸರು ಆಧಾರ್ ಕಾರ್ಡ್ನೊಂದಿಗೆ ಹೊಂದಾಣಿಕೆಯಾಗದಿದ್ದರೆ ಹಣ ಸಿಗುವುದಿಲ್ಲ. ಇನ್ನು ಸ್ವಯಂ ನೋಂದಾಯಿತ ರೈತ ನವೀಕರಣ ವಿಭಾಗದಲ್ಲಿ ಹೆಸರನ್ನು ಸರಿಪಡಿಸಿ. ಇನ್ನು ಬ್ಯಾಂಕ್ ಖಾತೆ ವಿವರಗಳನ್ನು ನವೀಕರಿಸಿ. ಅಂದರೆ ಖಾತೆ ಆಧಾರ್ಗೆ ಲಿಂಕ್ ಆಗಿರಬೇಕು. ಸ್ನೇಹಿತರೆ, IFSC ಕೋಡ್ ಮತ್ತು ಖಾತೆ ಸಂಖ್ಯೆ ಸರಿಯಾಗಿರಬೇಕು. ಖಾತೆ ಸಕ್ರಿಯವಾಗಿರಬೇಕು. ಮುಚ್ಚಿದ ಖಾತೆಗೆ ಹಣ ಬರುವುದಿಲ್ಲ. ಇನ್ನು 4ನೇದಾಗಿ ಮೊಬೈಲ್ ಸಂಖ್ಯೆಯನ್ನು ನವೀಕರಿಸಿ. ಹೊಸ ಮೊಬೈಲ್ ಸಂಖ್ಯೆಯನ್ನು PM ಕಿಸಾನ್ ಪೋರ್ಟಲ್ನಲ್ಲಿ ಅಪ್ಡೇಟನ್ನು ಮಾಡಿ. ಇನ್ನು SMS ಅಲರ್ಟ್ಗಾಗಿ ಇದು ಅಗತ್ಯ ಅಂತಲೇ ಹೇಳ್ಬೋದು. ಇನ್ನು ಮೇಯ್ನಾಗಿ ಹಣ ಖಾತೆಗೆ ಬರದಿದ್ದರೆ ಏನು ಮಾಡಬೇಕು, ನಮ್ಮ ಖಾತೆಗೆ ಹಣ ಬರಲಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಿಮ್ಮ ಖಾತೆಗೆ ಏನಾದರೂ ಹಣ ಬರಲಿಲ್ಲ ಅಂದರೆ ಸ್ನೇಹಿತರೆ, PFMS ಪೋರ್ಟಲ್ನಲ್ಲಿ ಪಾವತಿ ಸ್ಥಿತಿಯನ್ನು ಪರಿಶೀಲಿಸಿ. ಸ್ಥಳೀಯ ಕೃಷಿ ಅಧಿಕಾರಿ ಅಥವಾ CSC ಕೇಂದ್ರದಿಂದ ಸಹಾಯವನ್ನು ಪಡೆಯಿರಿ. ಇನ್ನು PM ಕಿಸಾನ್ ಸಹಾಯವಾಣಿಗೆ ಕರೆ ಮಾಡ್ಬೋದು. ಇನ್ನು PM ಕಿಸಾನ್ ಯೋಜನೆಯ ಪ್ರಯೋಜನಗಳು ಏನೇನು ಅಂದರೆ ಪ್ರತಿ ವರ್ಷ 6,000 ಅಂದರೆ 2,000 ಅಂತ 3 ಕಂತುಗಳನ್ನು ಬಿಡುಗಡೆ ಮಾಡ್ತಾರೆ. ನೇರ ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡಲಾಗುತ್ತದೆ. ಇನ್ನು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸಹಾಯಧನವಾಗಿ ಕೊಡ್ತಾರೆ. ಸ್ನೇಹಿತರೆ, ಇನ್ನು ನವೀಕರಣಗಳಿಗಾಗಿ PM ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಬೋದು. ಸ್ನೇಹಿತರೆ, ಇನ್ನು ಸಾಕಷ್ಟು ಜನರು ಕೇಳ್ತಿರೋ ಕ್ವಶನ್ ಏನಂದರೆ 20ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡಲಿದ್ದಾರೆ, ಆ ಅಪ್ಡೇಟ್ನ ನಮಗೆ ಸರಿಯಾದ ರೀತಿಯಲ್ಲಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀರಾ. 20ನೇ ಕಂತಿನ ಹಣಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ದೀರಾ ಅಂಥವರಿಗೆ ಈ ವಿಡಿಯೋ ಅಂತಲೇ ಹೇಳ್ಬೋದು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ರೈತರಿಗೆ ಕೇಂದ್ರದಿಂದ ಬಂಪರ್ ಗಿಫ್ಟ್ ಅಂದರೆ ಈ ಲಿಸ್ಟ್ನಲ್ಲಿ ಇರೋರಿಗೆ ಮಾತ್ರ 2,000 ಜಮಾ. ಹಾಗಿದ್ರೆ ಯಾವ ಲಿಸ್ಟ್ನಲ್ಲಿ ಇರಬೇಕು? PM ಕಿಸಾನ್ ಯೋಜನೆಯ 20ನೇ ಕಂತಿಗೆ ರೈತರು ನಿರೀಕ್ಷೆಯಲ್ಲಿದ್ದಾರೆ. ಜುಲೈ ಮೊದಲ ವಾರದಲ್ಲಿ ಹಣ ಬರಬಹುದು ಎಂಬ ಸುಳಿವು ಸಿಕ್ಕಿದೆ. ಸ್ನೇಹಿತರೆ, ಹಾಗಿದ್ರೆ ಯಾವಾಗ ಬಿಡುಗಡೆ ಮಾಡ್ತಾರೆ, ಯಾರ ಖಾತೆಗೆ? ಸಾಕಷ್ಟು ಕ್ವಶನ್ನ ಕೇಳೋದಾದರೆ ಕೇಂದ್ರ ಸರ್ಕಾರದ PM ಕಿಸಾನ್ ಯೋಜನೆ 20ನೇ ಕಂತು ಬಿಡುಗಡೆ ಸಿದ್ಧತೆ. ಜುಲೈ ಮೊದಲ ವಾರದಲ್ಲಿ ಹಣ ಜಮಾ ಸಾಧ್ಯತೆ. ರೈತರಿಗೆ ನಿರೀಕ್ಷೆ. KYC ಇಲ್ಲದ ರೈತರಿಗೆ ಕಂತು ಸಿಗುವುದಿಲ್ಲ, ಎಚ್ಚರಿಕೆ. ಇದು ಸಾಕಷ್ಟು ಕ್ವಶನ್. ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಎಂಬ ಶ್ರೇಷ್ಠ ಯೋಜನೆಯು
ಭಾರತೀಯ ರೈತರ ಬಾಳಿಗೆ ನೆಮ್ಮದಿ ತಂದಿದೆ ಸ್ನೇಹಿತರೆ. ಈ ಯೋಜನೆ ಅಡಿ ಪ್ರತಿ ವರ್ಷ 6,000 ನೆರವನ್ನು ತಲಾ 2,000 3 ಕಂತುಗಳ ಮೂಲಕ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುತ್ತದೆ. ನೀವು 1-2-3 ಕಂತುಗಳನ್ನ ತಗೊಂಡಿರ್ತೀರ. ಇನ್ನು ರೈತರು ತೀವ್ರ ನಿರೀಕ್ಷೆಯಲ್ಲಿರುವ 20ನೇ ಕಂತು ಇನ್ನು ಖಾತೆಗಳಿಗೆ ಯಾಕೆ ಬಂದಿಲ್ಲ? ಫೆಬ್ರವರಿಯಲ್ಲಿ 2025ರ 19ನೇ ಕಂತು ಜಮಾ ಆದ ನಂತರ ಈಗಾಗಲೇ 4 ತಿಂಗಳುಗಳಾಗಿವೆ. ಈ ನಡುವೆ ಜೂನ್ ಅಂತ್ಯದೊಳಗೆ ಹಣ ಬರಬಹುದು ಎಂಬ ಊಹೆ ಇದ್ದರೂ ಅದು ಸಾಧ್ಯವಾಗಿಲ್ಲ. ಇದೀಗ ಜುಲೈ ಮೊದಲ ವಾರದಲ್ಲಿ ಹಣ ಜಮಾ ಆಗುವ ಸಾಧ್ಯತೆಯ ಬಗ್ಗೆ ವರದಿಗಳು ಹರಿದಾಡುತ್ತಿವೆ. ಅಂದರೆ 20ನೇ ತಾರೀಕು ಸ್ನೇಹಿತರೆ, 21ನೇ ತಾರೀಕು ಜುಲೈ ತಿಂಗಳಲ್ಲಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಹೇಳಿದರು. ಆದರೆ ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ. ಇನ್ನು ಜುಲೈ ತಿಂಗಳಲ್ಲಿ ಮೊದಲ ವೀಕು ಅಥವಾ 2ನೇ ವಾರದಲ್ಲಿ ಬಿಡುಗಡೆಯಾಗ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಇನ್ನೂ ಕೂಡ ನಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ. PM ಕಿಸಾನ್ ಯೋಜನೆ ಆರಂಭ ಆದಾಗಿಂದನೂ ಇಲ್ಲಿಯವರೆಗೆ 19 ಕಂತುಗಳನ್ನು ಸರ್ಕಾರ ನೇರವಾಗಿ ರೈತರ ಖಾತೆಗಳಿಗೆ ಜಮಾ ಮಾಡಿದೆ. ಯೋಜನೆಯು ರೈತರ ಆರ್ಥಿಕ ನೆರವಿಗೆ ಬಲವಾಗಿ ನಿಂತಿದೆ. ಈ ಯೋಜನೆ ಉದ್ದೇಶಿತ ಪ್ರಯೋಜನ ಪಡೆದುಕೊಳ್ಳಲು ರೈತರು ಕೆಲವು ಅಪ್ಡೇಟ್ಗಳನ್ನ ಗಮನಿಸಬೇಕು ಸ್ನೇಹಿತರೆ. ಈ ಬಾರಿ 20ನೇ ಕಂತು ಪಡೆಯಲು ರೈತರು ಖಂಡಿತವಾಗಿ KYC ಮಾಡಿರಬೇಕು. KYC ಮಾಡದಿದ್ದರೆ ರೈತರ ಖಾತೆಗೆ ಹಣ ಜಮಾವಾಗುವುದಿಲ್ಲ ಎಂಬ ಎಚ್ಚರಿಕೆಯನ್ನು ಸರ್ಕಾರ ನೀಡಿದೆ. ಈ ಕಾರ್ಯವನ್ನು PM ಕಿಸಾನ್ ವೆಬ್ಸೈಟ್ ಅಥವಾ ಆನ್ಲೈನ್ ಪೋರ್ಟಲ್ ಮೂಲಕ ಮಾಡಬಹುದಾಗಿದೆ ಸ್ನೇಹಿತರೆ. ಇನ್ನು ಹಣದ ನಿಖರ ದಿನಾಂಕವನ್ನು ಕೇಂದ್ರ ಸರ್ಕಾರ ಇನ್ನೂ ಅಧಿಕೃತವಾಗಿ ಘೋಷಿಸಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಹಣದ ನಿಖರ ದಿನಾಂಕವನ್ನು ಕೇಂದ್ರ ಸರ್ಕಾರ ಇನ್ನೂ ಅಧಿಕೃತವಾಗಿ ಘೋಷಿಸಿಲ್ಲ ಸ್ನೇಹಿತರೆ. ಆದರೆ ಅಧಿಕೃತ ಮೂಲಗಳಿಂದ ಲಭ್ಯವಾದ ಮಾಹಿತಿಯ ಪ್ರಕಾರ ಜುಲೈ ಮೊದಲ ವಾರದಲ್ಲಿ 20ನೇ ಕಂತು ಜಮಾ ಆಗುವ ಸಾಧ್ಯತೆ ಹೆಚ್ಚಿನದಾಗಿದೆ. ಸ್ನೇಹಿತರೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಹಣ ನಿಖರ ದಿನಾಂಕವನ್ನು ಕೇಂದ್ರ ಸರ್ಕಾರ, ಯಾವುದೇ ಸರ್ಕಾರ ಇನ್ನೂ ಅಧಿಕೃತವಾಗಿ ಘೋಷಿಸಿಲ್ಲ. ಆದರೆ ಅಧಿಕೃತ ಮೂಲಗಳಿಂದ ಲಭ್ಯವಾದ ಮಾಹಿತಿಯ ಪ್ರಕಾರ ಜುಲೈ ಮೊದಲ ವಾರ ಅಥವಾ 2ನೇ ವಾರದಲ್ಲಿ 20ನೇ ಕಂತು ಜಮಾ ಆಗುವ ಸಾಧ್ಯತೆ ಇದೆ. ಇನ್ನು ರೈತರು ತಮ್ಮ ಬ್ಯಾಂಕ್ ಖಾತೆಗಳನ್ನು ಚೆಕ್ ಮಾಡ್ಕೋಬೇಕಾಗುತ್ತದೆ ಹಾಗೂ KYC ಪ್ರಕ್ರಿಯೆಯನ್ನು ಮುಗಿಸ್ಕೊಂಡಿರಬೇಕಾಗುತ್ತದೆ ಸ್ನೇಹಿತರೆ. ಇನ್ನು ಯೋಜನೆಯು ರೈತರ ಕಷ್ಟದ ದಿನಗಳಲ್ಲಿ ಸಾಂತ್ವನ ನೀಡಿದೆ, ಮಹತ್ವದ ಕ್ರಮ ಅಂತಲೇ ಹೇಳ್ಬೋದು. ಇದರಿಂದಾಗಿ ದೇಶದ ಲಕ್ಷಾಂತರ ರೈತರು ತಮ್ಮ ದಿನನಿತ್ಯದ ವೆಚ್ಚವನ್ನು ನಿಭಾಯಿಸುತ್ತಿದ್ದಾರೆ. ಆದ್ದರಿಂದ ಈ ಯೋಜನೆಯ ಪ್ರತಿಯೊಂದು ಕಂತು ಕೂಡ ರೈತರ ಪಾಲಿಗೆ ಬಹು ಮುಖ್ಯ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸ್ನೇಹಿತರೆ, ಜುಲೈ ತಿಂಗಳಲ್ಲಿ ನಿಮಗೆ 20ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ. ಖಂಡಿತವಾಗಿಯೂ ಕೂಡ ಬಿಡುಗಡೆ ಮಾಡ್ತಾರೆ. ಅಷ್ಟರಲ್ಲೇ ನೀವು ಸ್ನೇಹಿತರೆ ನಿಮ್ಮ KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ಕೊಂಡಿರಬೇಕು. ಇನ್ನು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಸರಿಯಾಗಿರೋ ದಾಖಲೆಗಳನ್ನ ಕೊಟ್ಟು ನೀವು ನಿಮ್ಮ ಖಾತೆಗಳಲ್ಲಿ ಏನೋ ಪ್ರಾಬ್ಲಮ್ ಇಲ್ವಾ, ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ, ಪ್ರತಿನಿತ್ಯ ಮೆಸೇಜ್ ಬರ್ತಾ ಇದೆಯಾ ಅನ್ನೋದನ್ನ ಚೆಕ್ ಮಾಡಿಕೊಂಡು ಸ್ನೇಹಿತರೆ, ಇನ್ನು ಆನ್ಲೈನಲ್ಲೂ ಕೂಡ ಅಥವಾ CSC ಕೇಂದ್ರಗಳಲ್ಲೂ ಹೋಗಿ ನೀವು ಚೆಕ್ ಮಾಡಿಸ್ಬೋದು. PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಪಡೆಯುವುದಕ್ಕೆ ಸ್ನೇಹಿತರೆ ಲೀಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಅನ್ನೋದನ್ನೆಲ್ಲ ಫುಲ್ ಕಂಪ್ಲೀಟ್ವಾಗಿ ಚೆಕ್ ಮಾಡ್ಕೊಳ್ಳಿ. ಹೆಸರು ಇದ್ದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಖಾತೆಗೆ 20ನೇ ಕಂತಿನ ಹಣ PM ಕಿಸಾನ್ ಯೋಜನೆಯ 2,000 ಹಣ ಜಮಾ ಆಗಲಿದೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ. ಪ್ರತಿಯೊಬ್ಬರು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ತೀರಾ ಏನೋ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವ ಡಿಸ್ಟ್ರಿಕ್ಗೆ ಬಂದಿಲ್ಲ, ಯಾವ ನಗರಗಳಿಗೆ, ನಿಮ್ಮ ಜಿಲ್ಲೆಗಳಿಗೆ ಬಂದಿಲ್ಲ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಇನ್ನೂ ಅತಿ ಹೆಚ್ಚಾಗಿ ಸ್ಕೀಮ್ಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.